ಟಿವಿ9ನಲ್ಲಿ ವಯನಾಡು ದುರಂತದ ಗ್ರೌಂಡ್ ರಿಪೋರ್ಟ್, ಕ್ಷಣ ಕ್ಷಣದ ಕಾರ್ಯಾಚರಣೆಯ ಕಂಪ್ಲೀಟ್ ರಿಪೋರ್ಟ್. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನಾಪತ್ತೆಯಾದವರು ಸಿಗುವ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ಕಳೆದ 24 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಕೆಸರು ಮಿಶ್ರಿತ ಮಣ್ಣಿನ ಕೆಳಗಡೆ ಹುದುಗಿ ಹೋಗಿರುವ ಶಂಕೆ ಇದೆ. 170ಕ್ಕೂ ಅಧಿಕ ಸಿಬ್ಬಂದಿಯಿಂದ ರೋಚಕ ಕಾರ್ಯಾಚರಣೆ ನಡೀತಾ ಇದೆ. ಧಾರಾಕಾರ ಮಳೆ ಸುರಿತಾ ಇದೆ. ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಒಂದು ಖಾಸಗಿ ಬಸ್ ಕೂಡ ಮೀನಾಕ್ಷಿ ನದಿಗೆ ಉರುಳಿ ಬಿದ್ದಿತ್ತು. ಅಲ್ಲಿ ಸುರಂಗ ಮಾರ್ಗದ ಕಾರ್ಯಾಚರಣೆ ನಡೀತಾ ಇದೆ. ಆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆದಂತಹ ಒಂದು ದುರಂತ, ಅಲ್ಲ ಹಾಕಿದಂತಹ ಮಣ್ಣು, ಇದು ಪ್ರಾಕೃತಿಕ ವಿಕೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನವ ನಿರ್ಮಿತ ಭೂಕುಸಿತ ಅಂತ ಹೇಳಿ ಅಧಿಕಾರಿಗಳು ಕೂಡ ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು. ಆ ಮಣ್ಣನ್ನು ಅಷ್ಟರ ಮಟ್ಟಿಗೆ ತಂದು ಅಲ್ಲಿ ಹಾಕಲಾಗಿತ್ತು. ಅದರಿಂದಾಗಿಯೇ ನಿನ್ನೆ ಲ್ಯಾಂಡ್ ಸ್ಲೈಡ್ ಆದಿದ್ದು ದೊಡ್ಡ ಮಟ್ಟದಲ್ಲಿ ಅನಾಹುತಕ್ಕೆ ಕಾರಣವಾಯಿತು ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ನಾಪತ್ತೆಯಾಗಿದ್ದಾರೆ. ಐವರಿಗೋಸ್ಕರ ಹುಡುಕಾಟ ನಿರಂತರವಾಗಿ ನಡೀತಾ ಇದೆ. ಶ್ವಾನದಳವನ್ನು ಕೂಡ ಕರೆತಂದು ಅಲ್ಲಿ ಹುಡುಕಾಟವನ್ನು ಮಾಡ್ತಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾರೂ ಪತ್ತೆಯಾಗಿಲ್ಲ. ಅಂದರೆ ಸಂಪೂರ್ಣವಾಗಿ ಹುದುಗಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಮಳೆ ಕೂಡ ಅಡ್ಡಿಪಡಿಸ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಗೆ. ನಮ್ಮ ಪ್ರತಿನಿಧಿ ರಾಮ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಗಮನಿಸ್ತಾ ಇದ್ದೀವಿ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಾಪತ್ತೆಯಾದವರಿಗೋಸ್ಕರ ನಡೀತಾ ಇದ್ರು ಕೂಡ ಈ ಕ್ಷಣದವರೆಗೂ ಸಣ್ಣ ಸುಳಿವೊಂದು ಕೂಡ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ರೀತಿ ಅಡಚಣೆ ಆಗ್ತಾ ಇದೆ ಅಂತ ಹೇಳಿ. ಮಧುಶ್ರೀಯನ್ನು ಕೇರಳದ ವಯನಾಡಿನಲ್ಲಿ ದುರಂತ ಸಂಭವಿಸಿದ್ದು 3 ಸಾವನ್ನಪ್ಪಿದ್ರು, 5 ಜನ ನಾಪತ್ತೆಯಾಗಿದ್ರು. 5 ಜನರ ಹುಡುಕಾಟಕ್ಕಾಗಿ ಈಗಲೂ ಸಹ NDRFನವರು ನಿರಂತರವಾದಂತಹ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಟಿವಿ9 ಆ ಕಾರ್ಯಾಚರಣೆಯ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡೋದಕ್ಕೆ ಅದರ ಬಳಿಯೇ ನಿಂತಿರುವಂತದ್ದು. ನಾನೀಗ ಮೀನಾಕ್ಷಿ ನದಿಯ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಈ ದುರಂತ ನಡೆದಂತದ್ದು ಮೀನಾಕ್ಷಿ ನದಿಯ ಬಳಿಯಲ್ಲೇನೆ. ಅಂದ್ರೆ ಏನು ಗುಡ್ಡದ ಮಣ್ಣು ಕುಸಿತ ಆಯಿತು. ಅದಾದ ನಂತರ ನೀವೇನು ಮಣ್ಣನ್ನು ನೋಡ್ತಾ ಇದ್ದೀರಾ, ಈ ಮಣ್ಣು ಆ ಸುರಂಗದ ಕಾಮಗಾರಿಕೆಯಾಗಿ ತೆಗೆದಂತಹ ಮಣ್ಣು, ಆ ಮಣ್ಣಿನ ಜೊತೆಗೆ ಸೇರಿ ಈ ಒಂದು ದುರಂತ ಸಂಭವಿಸಿತ್ತು. ಈಗಲೂ ಸಹ NDRF ಸಿಬ್ಬಂದಿ ಆ ಒಂದು ಮೀನಾಕ್ಷಿ ನದಿ ತೀರದ ಬಳಿ ಸಾಕಷ್ಟು ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೀನಾಕ್ಷಿ ನದಿಯ ಅಬ್ಬರ ರಭಸವನ್ನ ನೀವು ನೋಡ್ತಾ ಇರಬಹುದು. ಏನೇ ಸಿಕ್ಕರೂ ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲಿದೆ. ನಿನ್ನೆ ಸಹ ದುರಂತ ನಡೆದಂತಹ ಸಂದರ್ಭದಲ್ಲಿ ಆ ಬಸ್ಸನ್ನ ನೀವೇನು ನೋಡ್ತಾ ಇದ್ದೀರಾ, ಆ ಬಸ್ ಸಹ ಆ ಕಾರ್ಮಿಕರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇದ್ದಂತಹ ಬಸ್ಸು ಅದು ಸಂಪೂರ್ಣವಾಗಿ ನೀರಿನ ಕೆಳಭಾಗಕ್ಕೆ ಒಂದು ಮುಳುಗಿ ಹೋಗುವಂತಹ ಪರಿಸ್ಥಿತಿ ಇತ್ತು. ಅದೃಷ್ಟವಶಾತ್ ಅದರಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಯಾವುದೇ ರೀತಿಯ ಪ್ರಾಣ ಹಾನಿ ಸಂಭವಿಸಿಲ್ಲ. ಮತ್ತೆ ಈಗ ನೀವೇನು ಕಾರ್ಯಾಚರಣೆಯನ್ನು ನೋಡ್ತಾ ಇದ್ದೀರಾ, ಆ ಕಾರ್ಯಾಚರಣೆಯ ಕೂಗಳತೆಯ ದೂರದಲ್ಲೇ ನಾನು ನಿಂತಿರುವಂಥದ್ದು. ಇಲ್ಲಿನ ಪರಿಸ್ಥಿತಿಯನ್ನು ನೀವು ನೋಡೋದಾದ್ರೆ, ಅಂದ್ರೆ ಈಗ ನಾನು ನಿಂತಿರುವಂತಹ ಸ್ಥಳ ಏನಿದೆ ಇದು ಸಹ ಸಾಕಷ್ಟು ಅಂದ್ರೆ ಕೆಸರುಮಯವಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ಚಾಲೆಂಜಿಂಗ್ ಆಗಿರುವಂಥದ್ದು. ನೋಡಿ, ಈಗ ನಾನು ಇಲ್ಲಿ ಕಾಲಿಟ್ಟಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಉದು ಹೋಗಿ ವಾಪಸ್ಸು ಕಾಲನ್ನು ತೆಗಿಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತದೆ. ಸಾಕಷ್ಟು ಕಷ್ಟಪಟ್ಟು ಆ ಕೆಸರಿನ ಜೊತೆಗೆ ಕಾಲನ್ನು ತೆಗೆದು ಇಲ್ಲಿ ಕಲ್ಲು ಏನಿದೆ ಅಲ್ಲಿ ಇಟ್ಟು ಒಂದು ಕಾರ್ಯಾಚರಣೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಈಗ NDRF ಅವರಿಗಿದೆ. ಸಂಪೂರ್ಣವಾದಂತಹ ಪರಿಸ್ಥಿತಿ ಇದೆ ಇರೋದ ಕಾರಣಕ್ಕಾಗಿ ಆ ಕಾರ್ಯಾಚರಣೆ ಒಂದಷ್ಟು ಕ್ಲಿಷ್ಟಕರವಾಗ್ತಾ ಇದೆ. ಇದರ ಮಧ್ಯದಲ್ಲಿ ಮಳೆಯ ಅಬ್ಬರ ಇರ್ತದೆ, ಧಾರಾಕಾರವಾದಂತಹ ಮಳೆ ಸುರಿಯುವಂಥದ್ದಾಗ್ತದೆ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವದ ಅಂಗನ ತೊರೆದು, ಈಗ ನೀವು ಒಬ್ಬ ಸಿಬ್ಬಂದಿಯನ್ನು ನೋಡ್ತಾ ಇರ್ಬೋದು, ಆ ಒಂದು JCB ಆ ಒಂದು ಇದರಲ್ಲಿ ನಿಂತ್ಕೊಂಡು ಆ ಕಾರ್ಯಾಚರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಅಂದರೆ ಏನು ನಿನ್ನೆ ಮಣ್ಣು ಕುಸಿತ ಆಯಿತು, ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿಗಳು ಈ ಮಣ್ಣಿನ ಕೆಳಗಡೆ ಅಂದರೆ ಕೆಸರು ಮಿಶ್ರಿತ ಮಣ್ಣಿನ ಕೆಳಭಾಗದಲ್ಲಿ ಉದುಗಿರ್ಬೋದು ಅನ್ನೋ ಕಾರಣಕ್ಕಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ರು, ಆ 5 ಜನ ಏನು ನಾಪತ್ತೆ ಆಗಿದ್ದಾರೆ ಅವರನ್ನ ಹುಡುಕುವಂಥದ್ದು ನಮ್ಮ ಮೊದಲ ಆದ್ಯತೆ ಅಂತೇಳಿ. ಮತ್ತೆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಸಡಿಲಗೊಂಡಿರುವಂತಹ ಮಣ್ಣನ್ನು ಅಲ್ಲಿ ನೀರು ಸಹ ಧಾರಾಕಾರವಾಗಿ ಸುಳಿತಾ ಇದೆ. ಅದು ಯಾವುದೇ ನದಿಯ ನೀರಲ್ಲ, ಮಳೆಯ ನೀರು. ಅಂದರೆ ಮಳೆಯ ನೀರೇನು ಬರ್ತದೆ ಆ ರೀತಿಯ ನೀರು ಸುರಿತಾ ಇರುವಂತಹ ಸಂದರ್ಭದಲ್ಲಿ ಅದು ಅಲ್ಲಿರುವಂತಹ ಪದರ ಅಂದರೆ ಭೂಮಿಯ ಪದರ ಮತ್ತೆ ಆ ಮಣ್ಣಿನ ಪದರ ಸಡಿಲಗೊಳ್ತದೆ. ಒಂದು ವೇಳೆ ಅಲ್ಲಿ ಮೇಲ್ಭಾಗದಿಂದ ಕುಸಿತ ಏನಾರಾದ್ರೆ ಅಲ್ಲಿ ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ, ಅವರು ಸಂಪೂರ್ಣವಾಗಿ ಅಪಾಯದಲ್ಲಿ ಸಿಲ್ಕೋತಾರೆ. ಹೀಗಾಗಿ ಅಪಾಯದ ನಡುವೆಯೂ ಅವರು ಒಂದು ಕಾರ್ಯಾಚರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ನಾನು ಮತ್ತೊಂದು ಭಾಗದಲ್ಲಿ ಈಗ ತೋರಿಸ್ತೇನೆ. ಈ ಒಂದು ಜಾಗ ಏನಿದೆ ಇಲ್ಲಿಯೂ ಸಹ ಕಾರ್ಯಾಚರಣೆ ಮಾಡಬೇಕಾದಂತ ಅನಿವಾರ್ಯತೆ ಅಂತೂ ಇದೆ. ಇಲ್ಲಿ ನಾನು ಕೆಳಭಾಗದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಸ್ಥಳದಲ್ಲೂ ಅನಿವಾರ್ಯತೆ ಇದೆ. ಸೊ ಇಲ್ಲಿ ಆ ಬಂದು ಕಾರ್ಯಾಚರಣೆ ಮಾಡಲಿಕ್ಕೂ ಸಹ ಸಾಕಷ್ಟು ಕಷ್ಟಕರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಈ ಭಾಗ ಮತ್ತೊಂದು ಭಾಗ ಇಲ್ಲಿ ನೋಡ್ತಾ ಇದ್ದೀರಾ, ಸಂಪೂರ್ಣವಾದಂತಹ ಮಣ್ಣಿನ ರಾಶಿ ಇರುವಂಥದ್ದು. ಇದರ ಕೆಳಗೆ ಉದುಗಿ ಹೋಗಿದ್ರು ಸಾಕು, ಅವ್ರನ್ನ ವಾಪಸ್ ಹುಡುಕುವಂತಹ ಕೆಲಸ ಆಗೋದಿಲ್ಲ. ಈ ಒಂದು ಸ್ಥಳದಲ್ಲಿ ಸಂಪೂರ್ಣವಾದಂತಹ ಒಂದು ಕುಸಿತವನ್ನು ಕಾಣುವಂಥದ್ದು ಮತ್ತೆ ಅತ್ಯಂತ ಅರಸಾಹಸ ಪಟ್ಕೊಂಡು ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಹೀಗಾಗಿಯೇ 5 ಏನು ಮಣ್ಣಿನ ಕೆಳಗಡೆ ಕೆಸರಿನಲ್ಲಿ ಉದುಕೊಂಡು ಹೋಗಿದ್ರೆ ಅವರು ಬದುಕಿದ್ದಾರಾ ಅಥವಾ ಸಿಗ್ತಾರಾ ಅನ್ನೋ ಅನುಮಾನ ಎಲ್ಲರನ್ನೂ ಸಹ ಕಾಡ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.